ನಮಸ್ಕಾರ ವೀಕ್ಷಕರೇ. ಮುಂದಿನ ಗಂಡಾಂತರಗಳು ಎದುರಾಗುವ ಬಗ್ಗೆ ಭವಿಷ್ಯ ಹೇಳೋದ್ರಲ್ಲಿ ಪ್ರಖ್ಯಾತಿ ಪಡೆದಿರುವ ಹಾಸನ ಜಿಲ್ಲೆಯ ಕೋಡಿಮಠದ ಪೀಠಾಧ್ಯಕ್ಷರಾದ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕಳೆದ ಜನವರಿ ತಿಂಗಳಲ್ಲಿ ಹೇಳಿದ ಸ್ಫೋಟಕ ಭವಿಷ್ಯ ಇದೀಗ ನಿಜವಾಗಿದೆ. ಇವರು ನುಡಿದ ಭವಿಷ್ಯ ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ನಿಜವಾಗಿ ಬಿಟ್ಟಿದೆ. ಹೌದು ವೀಕ್ಷಕರೇ, ಶ್ರೀಗಳು ಭವಿಷ್ಯ ನುಡಿದ ತಿಂಗಳೊಳಗೆ ಬೆಂಗಳೂರಿನ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಸ್ಫೋಟವಾಗಿ 10 ಮಂದಿ ಗಂಭೀರವಾಗಿ ಗಾಯಗೊಂಡಿರೋದು ಸ್ವಾಮೀಜಿಗಳ ಭವಿಷ್ಯ ನಿಜವಾಗಿ ಹೋಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. 2024 ವರ್ಷ ಒಳ್ಳೆಯದೇನಲ್ಲ, ಜಗತ್ತಿಗೆ ಹಲವಾರು ಕಂಟಕಗಳು ಎದುರಾಗಲಿವೆ ಎಂದಿದ್ರು ಸ್ವಾಮಿಗಳು. ಅಲ್ಲದೆ ಇನ್ನು ಅನೇಕ ಸ್ಫೋಟಕ ಭವಿಷ್ಯವನ್ನ ಸ್ವಾಮೀಜಿಗಳು ನುಡಿದಿದ್ದಾರೆ. ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿ ನೋಡಿ. ನಮ್ಮ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್. ಕೊಟ್ರ ಲೈಕು, ಮಾಡಿದ್ರ ಸಬ್ಸ್ಕ್ರೈಬು. ಹಾಗಿದ್ರೆ ತಡ ಯಾಕೆ, ಬನ್ನಿ ಡೈರೆಕ್ಟ್ ಆಗಿ ನಮ್ಮ ಈ ಸುಂದರ ಚರಿತ್ರೆಯ ಒಳಗಡೆ ಹೋಗಿ ಬಿಡೋಣ. ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಮತಾಂಧತೆ ಹೆಚ್ಚಾಗಲಿದೆ. ಬಾಂಬ್ ಸ್ಫೋಟ, ಭೂಕಂಪ ಆಗುವ ಸಾಧ್ಯತೆಗಳಿವೆ. ಈ ವೇಳೆ ಧಾರ್ಮಿಕ ಮುಖಂಡನ ಸಾವು ಕೂಡ ಸಹ ಸಂಭವಿಸಲಿದೆ ಎಂದು ಕೋಡಿಶ್ರೀ ಅವರು ಭೀಕರ ಭವಿಷ್ಯವನ್ನ ನುಡಿದಿದ್ರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಯವರು ಭವಿಷ್ಯ ನುಡಿದಿದ್ದು ಜಾಗತಿಕ ಮಟ್ಟದಲ್ಲಿ ಉಂಟಾಗುವ ಅಪಾಯಗಳ ಬಗ್ಗೆ ಅವರು ಸುಳಿವನ್ನ ನೀಡಿದ್ದಾರೆ. ವೀಕ್ಷಕರೇ, ರಾಜ್ಯ ರಾಜಕೀಯ ಬಗ್ಗೆ ಯುಗಾದಿ ಕಳೆದ ನಂತರ ಹೇಳುವೆ ಅಂದಿರೋ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ರಾಷ್ಟ್ರ ರಾಜಕಾರಣ ಬಗ್ಗೆ ಸಹ ಯುಗಾದಿ ಮೇಲೆ ಗೊತ್ತಾಗತ್ತೆ. ಒಳಿತು ಕೆಡುಕುಗಳ ಬಗ್ಗೆ, ರಾಜಕಾರಣಿಯರ ಬಗ್ಗೆ ಯುಗಾದಿ ಕಳೆದ ನಂತರ ಭವಿಷ್ಯ ನುಡಿತೀನಿ ಅನ್ನೋದಾಗಿ ಶಿವಾನಂದ ಶಿವಯೋಗಿ ಸ್ವಾಮೀಜಿಯವರು ಹೇಳ್ಕೊಂಡಿದ್ದಾರೆ. 1 ತಿಂಗಳು ಕಳೆದ ಮೇಲೆ ಮಳೆ, ಬೆಳೆ, ರಾಜಕೀಯ ದುಡಿಮೆ, ವ್ಯಾಪಾರ ಎಲ್ಲ ಗೊತ್ತಾಗ್ಬಿಡತ್ತೆ. ಆದರೆ ಜಾಗತಿಕ ಮಟ್ಟದಲ್ಲಿ ಸ್ವಲ್ಪ ತೊಂದರೆ ಇದೆ. ಬೆಂಕಿ ಹಾಗೂ ನೀರಿನ ಹಾವಳಿ, ಯುದ್ಧ, ಸಾವು ನೋವುಗಳು ಸಂಭವಿಸುತ್ತೆ ಅಂತ ಅವರು ನುಡಿದಿದ್ದಾರೆ. 2023ರಲ್ಲಿ ಸಹ ಕೋಡಿಶ್ರೀಗಳು ಈ ವರ್ಷದ ಕುರಿತು ಭವಿಷ್ಯ ನುಡಿದಿದ್ರು. ವೀಕ್ಷಕರೇ, 2024ರಲ್ಲಿ ಜಗತ್ತಿಗೆ ಒಳ್ಳೆಯ ದಿನಗಳಿಲ್ಲ. ಅಕಾಲಿಕ ಮಳೆ, ಬಾಂಬ್ ಸಿಡಿಯುವ ಸಂಭವ, ಯುದ್ಧ ಭೀತಿ, ಜನರು ತಲ್ಲಣವಾಗ್ತಾರೆ, ಭೂಕಂಪನ, ಜಲಕಂಟಕ ಎದುರಾಗಲಿದೆ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ರು. ಹೀಗೆ ಅವರು ಹೇಳಿದಂತೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯೊಂದರಲ್ಲಿ ಬಾಂಬ್ ಸ್ಫೋಟವಾಗಿದೆ. 10 ಮಂದಿ ಗಾಯಗಳು ಸಹ ಆಗಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ಸ್ವಾಮೀಜಿಗಳು ಹೇಳಿರೋ ಭವಿಷ್ಯಕ್ಕೂ ಇಲ್ಲಿ ಸ್ಫೋಟವಾಗಿರೋ ವಿಷಯಕ್ಕೂ ಸಂಬಂಧ ಇದೆ ಅನ್ನಿಸ್ತಾ ಇದೆ. ವೀಕ್ಷಕರೇ, ನಿಜಕ್ಕೂ ಸ್ವಾಮೀಜಿಗಳು ಹೇಳಿದ ಭವಿಷ್ಯ ನಿಜವಾಗ್ತಾ ಇದೆ ಒಂದೊಂದಾಗಿ ಅಂತಾನೆ ಹೇಳಬಹುದು. ಜಗತ್ತಿನ ದೊಡ್ಡ ಸಂತರು ಕೊಲೆಯಾಗ್ತಾರೆ. ಜಗತ್ತಿನಲ್ಲಿ 1-2 ಪ್ರಧಾನಿಗಳಿಗೆ ಸಾವಾಗುವ ಲಕ್ಷಣವಿದೆ. ಅಸ್ಥಿರತೆ, ಯುದ್ಧ ಭೀತಿ, ಅಣು ಬಾಂಬ್ ಸ್ಫೋಟವಾಗುವ ಅವಕಾಶವಿದೆ ಎಂದು ಕೋಡಿಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು. ಜಗತ್ತಿಗೆ ವಿನಾಶ, ಜಗತ್ತಿಗೆ ಅಪಾಯ, ರೋಗ, ಸುನಾಮಿ ಹಾಗೂ ಮತೀಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸ್ತಾರೆ ಎಂದು ಸ್ವಾಮೀಜಿ 2024ರಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ಮುಂಬರುವ ದಿನಗಳಲ್ಲಿ ಬರಬಹುದಾದ ಸಮಸ್ಯೆಗಳನ್ನು ಎದುರಿಸಲು ಜನರು ದೈವ ನಂಬುವುದೊಂದೇ ಪರಿಹಾರ, ದೈವದ ಮೊರೆ ಹೋಗಬೇಕು ಎಂದು ಶ್ರೀಗಳು ಸಲಹೆಯನ್ನು ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಹೌದು, ಯಾವುದು ನಮ್ಮ ಕೈಯಲ್ಲಿಲ್ಲ, ಎಲ್ಲವೂ ಪ್ರಕೃತಿಯ ಕೈಯಲ್ಲಿದೆ. ಪ್ರಕೃತಿ ಎಂದರೆ ದೇವರು. ಆ ದೇವರನ್ನು ನಾವು ನಂಬಿದ್ರೆ ಖಂಡಿತ ಒಳಿತಾಗತ್ತೆ, ಅದೊಂದೇ ಪರಿಹಾರ ಅನ್ನೋದನ್ನು ಸ್ವಾಮೀಜಿಯವರು ಇಲ್ಲಿ ಸಲಹೆಯನ್ನು ಕೊಡ್ತಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ಮಾಹಿತಿ ತುಂಬಾ ಚಿಕ್ಕದಾಗಿತ್ತು. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಪ್ರತಿಯೊಬ್ಬರು ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ವೀಕ್ಷಕರೇ, ನೋಡೋದೆಲ್ಲ ಹೇಗಿತ್ತು ವಿಡಿಯೋ? ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಸೊ ಐ ಥಿಂಕ್ ಎಲ್ಲರೂ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.